ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ಗುರು ಇವಳು? ಇವಳ ಕೈಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಎಲ್ಲ ನನ್ನ ಕರ್ಮ. ಅದು ಅಲ್ಲದೆ ಕುಡ್ದು ಟಾರ್ಚರ್ ಬೇರೆ. ಎಷ್ಟು ಸತಿ ಹೇಳಿದ್ರು ಕೇಳ್ತಾನೆ ಇಲ್ಲ. ಒಳ್ಳೆ ಒನ್ ವೇ ಟ್ರಾಫಿಕ್ಕು. ಎಲ್ಲ ಹಣೆ ಬರ. ಛೇ, ಹೌದು, ಸತ್ಯ ಎಲ್ಲಿ? ಅವಳೇನಾದ್ರೂ ಇದ್ದಿದ್ರೆ ಇವಳು ಕಾಟ ನನಗೆ ತಪ್ತಾ ಇತ್ತು. ಇರು, ಕಾಲ್ ಮಾಡಬೇಡ. ಹಲೋ ಹಲೋ ಸತ್ಯ, ಎಲ್ಲಿದ್ಯಾ? ನಿನಗೆ ಯಾಕೆ? ವಿಷಯ ಹೇಳು. ನೀನು ಎಲ್ಲಿದ್ಯಾ ಅಂತ ಹೇಳು. ನಾನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇವಾಗ ನೀನು ಹೆಲ್ಪ್ ಬೇಕು. ಓಹೋ, ಹೆಲ್ಪ್ ಬೇಕು, ಅದಕ್ಕೆ ನೆನಪಾದ್ನಾ? ಹಾಗಲ್ಲ ಸತ್ಯ, ಇಲ್ಲಿ ಯಾರೋ ಒಬ್ರು ಗೆಸ್ಟು ನಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಅವ್ರ ಬ್ಯಾಗ್ ಹಿಡ್ಕೊಂಡು ನಾನು ವಾಶ್ರೂಮ್ ಹತ್ರ ನಿಂತ್ಕೊಳ್ಳೋಗಾಗಿದೆ. ಸತ್ಯ, ಆ ಗೆಸ್ಟ್ ಬೇರೆ ಕುಡ್ದಿದ್ದಾರೆ. ಅವ್ರನ್ನ ಒಬ್ಬರೇ ಬಿಟ್ಟು ಬರೋಕ್ಕೂ ಆಗಲ್ಲ. ಪ್ಲೀಸ್ ಹೆಲ್ಪ್ ಮಾಡು ಸತ್ಯ, ಪ್ಲೀಸ್. ಗೆಸ್ಟ್ ಅಂತ ಯಾಕೆ ಮರೆ ಮಾಚ್ತೀಯ? ಹುಡುಗಿ ಅನ್ನು ಸುಂದರವಾಗಿರೋ ಹುಡುಗಿ ಬೇರೆ ಅಲ್ವಾ? ಏನು ಅವ್ರ ಜೊತೆ ಅಂತ ಕಿಸ್ಕೊಂಡು ಮಾತಾಡಿದ್ದೇನು? ನಾನೇನು ನೋಡ್ಲಿಲ್ಲ ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಸತ್ಯ. ಮತ್ತಿನ್ನು ಹೇಗೆ? ಗೊತ್ತಿಲ್ಲದೆ ಇರೋ ಜಾಗಕ್ಕೆ ನಾನು ಕರ್ಕೊಂಡ್ಬಂದು ಒಬ್ಳನ್ನ ಬಿಟ್ಟು ಅವಳ ಜೊತೆ ಅಂತಿದ್ಯಾ? ಸತ್ಯ, ನೀನನ್ನ ತಪ್ಪು ತಿಳ್ಕೊತಾ ಇದೆಯಾ? ತಪ್ಪು ಮಾಡಿದ್ರೆ ತಪ್ಪೇ ತಿಳ್ಕೊಳ್ಳೋದು. ಹಾಗಲ್ಲ ಸತ್ಯ, ಆ ಹುಡುಗಿನೇ ನಾನು ಹಿಂದೆ. ಆಹಾ, ತ್ರಿಪುರ ಸುಂದರ ನೀನು. ಎಲ್ಲ ಹುಡುಗಿರು ನಿನ್ನ ಹಿಂದೆನೆ ಬಂದು ಸಾಯ್ತಾರೆ. ಸಿಕ್ಕಿರೋ ಒಂದು ಹುಡುಗಿನ ಫಸ್ಟ್ ಸರಿಯಾಗಿ ನೋಡ್ಕೊ, ಸುಳ್ಪುರ್ಕಂತಂದು. ಏಯ್, ಪ್ರಾಬ್ಲಮ್ ಅಲ್ಲಿ ಇದೀನಿ, ಹೆಲ್ಪ್ ಮಾಡು ಅಂತ ಫೋನ್ ಮಾಡಿದ್ರೆ ಏನೋ ನಾನೇ ತಪ್ಪು ಮಾಡಿದೀನಿ ಅಂತ ನನಗೆ ಬೈತ್ಯಾ? ಇನ್ಯಾರಿನ ಬೈಲಿ? ಇರು, ಪಕ್ಕದಲ್ಲಿ ಓಡಾಡ್ತಾ ಇದ್ದಾರೆ, ಕರೆದ್ ಬೈತೀನಿ. ನನಗೆ ಬರ್ತಿರೋ ಕೋಪಕ್ಕೆ. ಸಾರಿ ಸತ್ಯ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಕೂಲ್ ಕೂಲ್. ಅದು ನಾನು ಇವ್ರನ್ನ ಎಷ್ಟು ಅವಾಯ್ಡ್ ಮಾಡಿದ್ರು ಅವ್ರು ನನ್ ಬಿಡ್ತಾನೆ ಇಲ್ಲ ಸತ್ಯ. ಮತ್ತೆ ಹಲ್ಕಿಸ್ಕೊಂಡು ಮಾತಾಡ್ತಾ ಇದ್ದೆ, ಅದು ಯಾಕೋ? ಅದು ಹಾಗಲ್ಲ ಸತ್ಯ. ಯಾರಾದ್ರೂ ನಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ನಗ್ದೆ ಅಳಕ್ಕಾಗತ್ತೆ. ನಾನು ಅವ್ರ ಟಾರ್ಚರ್ ಸಹಿಸ್ಕೊಂಡು ನಗ್ತಾ ಇದ್ದಿದ್ದು ಗೊತ್ತಾ? ಅಪ್ಪ, ಅಮಲ್ ಬೇಬಿ, ಕಾರ್ತಿಕ್, ನಾನು ಎಲ್ಲ ನೋಡ್ತಾ ಇದ್ದೀನಿ. ಏನು ಅವಳ ಜೊತೆ ನಗ್ತಾ ನಗ್ತಾ ಓಡಾಡೋದೇನು, ಕೈ ಮುಟ್ಟೋದೇನು, ಜೊತೆಲಿ ಅಂಟ್ಕೊಂಡಿದ್ರಲ್ಲ. ಅಂಟ್ಕೊಂಡ? ನಾವಿಬ್ರ? ನಿನ್ಗೇನ್ ಕೂಡ ಸತ್ಯ? ನಾವೆಲ್ಲ ಅಂಟ್ಕೊಂಡು ಓಡಾಡ್ತಾ ಇದ್ವಿ, ದೂರನೇ ನಡ್ಕೊಂಡು ಹೋಗ್ತಾ ಇದ್ವಿ. ಹೌದು, ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು ಎಲ್ಲ ನೋಡ್ದೆ ಅಂತ. ಆಹಾ, ಅವಳು ಬೀಳೋದಂತೆ, ನೀನ್ ಎಪ್ಸೋದಂತೆ, ಫುಲ್ಲು ಟಚಿಂಗು. ಆ ದೇವ್ರು ಯಾಕಾದ್ರೂ ನನ್ಗೆ 2 ಕಣ್ಣು ಕೊಟ್ನೋ ಅನ್ನಿಸ್ಬಿಡ್ತು. ಹೆಂಡತಿ ಇದ್ದಾಳೆ ಅಂತ ಭಯ ಇಲ್ಲ ಅಲ್ಲ ನಿಂಗೆ? ನೋಡು ಸತ್ಯ, ಸುಮ್ನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ಯಾ. ಇವಳು ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ನಿನಗೆ ಫೋನ್ ಮಾಡಿದ್ರೆ ನೀನು ನನಗೆ ಟಾರ್ಚರ್ ಕೊಡ್ತಾ ಇದೆಯಲ್ಲ, ನಿನ್ಗೆ ಇದು ನ್ಯಾಯ ಅನ್ಸುತ್ತಾ? ಈ ಮಾತನ್ನ ನೀನು ನಿನ್ನ ಆತ್ಮಸಾಕ್ಷಿ ಕೇಳ್ಕೊ, ನೀನ್ ಮಾಡ್ತಿರೋದು ನ್ಯಾಯನ ಅಂತ. ಅಲ್ಲಯ್ಯ, ನಮ್ಮ ಲೈಫಲ್ಲಿ ಯಾವಾಗ್ಲೂ ನೀನ್ ಬೀಳೋದು ನಾನು ಇಟ್ಕೊಳ್ಳೋದು, ಆದ್ರೆ ಅವಳ ಜೊತೆ ಅವಳು ಬೀಳೋದು ನೀನ್ ಇಟ್ಕೊಳ್ಳೋದಾ? ಇವತ್ತು ಅವಳನ್ನ ಇಟ್ಕೊಂಡಿಯಲ್ಲ, ಹಾಗೆ ಯಾವತ್ತಾದ್ರೂ ನನ್ನನ್ನು ಇಟ್ಕೊಂಡಿದ್ಯಾ? ಯಾಕೆ ನನ್ಗಂತ ಆಸೆ ಇಲ್ಲ ಅನ್ಕೊಂಡಿದ್ಯಾ? ನನ್ ಗಂಡ ನೀನು, ಮರಿಬೇಡ ಅದನ್ನ. ಅವಳು ಯಾವಳ ಮಿನಿ ಅಂತ ಮಿಂಚ್ತಾ ಇದ್ಲು ಅಂತ ಅವಳ ಹಿಂದೆ ಹೋಗ್ತೀಯ ನೀನು? ನಾನ್ ನಿಂಗೆ ಸದ್ರ ಆಗ್ಬಿಟ್ಟೆ, ನನಗೆ ಗೊತ್ತಾಗೋಯ್ತು ಎಲ್ಲ. ಮಾತಾಡಿಸ್ಬೇಡ ನೀನು, ಹೋಗೋ. ಹಲೋ, ಇದ್ದಕ್ಕಿದ್ದಂಗೆ ಇವಳಿಗೇನಾಯ್ತು? ಚೆನ್ನಾಗೇ ಇದ್ಲಲ್ಲ. ಅಯ್ಯೋ,
ಈ ಹುಡುಗಿರ್ ಒಂದು ಸ್ವಲ್ಪನೂ ಅರ್ಥ ಆಗಲ್ಲ. ದೇವ್ರೆ, ಏನು ಅಂತ ಸೃಷ್ಟಿ ಮಾಡ್ಬಿಟ್ಟಿಯಪ್ಪ ಹುಡುಗಿರ್ನ. ಗಂಜನ್ನ ನೀರು ಇದ್ದಂಗೆ ಹೆಂಗಾದ್ರೂ ಮಿಕ್ಸ್ ಆಗ್ತೈತೆ, ಹೆಂಜನ್ನ ಹಾಲು ಇದ್ದಂಗೆ ಹುಟ್ಟಿದ್ರೆ ಒಡೆದ ಹೋಗ್ತೈತೆ. ಯಾಕೆ ದಿವ್ಯಾ, ಏನಾಯ್ತು? ಯಾಕೆ ಆ ಥರ ಕಿರ್ಚ್ಕೊಂಡೆ? ನೀರು ಕುಡಿತ್ಯಾ? ಏನಾಯ್ತಲ್ಲ ನೀನು ಹೆಂಡ್ರಿಗೆ? ಒಳ್ಳೆ ದೆವ್ವ ಮೈ ಮೇಲೆ ಬಂದವ್ರಂಗೆ ಕೂಕೋತಾವಳೆ. ನನಗೂ ಗೊತ್ತಾಗಿಲ್ಲ ತಾತ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಬೇಬಿ ಮಾತಾಡು, ಏನಾಯ್ತು? ಏಯ್, ಅದೇನು ಅಂತ ಬೊಗಳ ಕೇಳ, ನಿದ್ದೆ ಎಲ್ಲ ಕೆಟ್ಟೋಯ್ತು. ಅದು ಕೆಟ್ಟ ಕನ್ಸು ಬಿತ್ತು. ಕೋನ್ಸ್ಗೆಲ್ಲ ಈ ಪಾಟಿ ಎದುರ್ಕೋತಾರ. ಏ ಬಾಬಯ್ಯ, ಉದ್ಧಾರ ಆದೆ ಬಿಡ್ಲ ನೀನು. ತಾತ ಅದು ಮಾತಾಡ್ಬೇಡ ನೀನು. ನಿಮ್ನೆಲ್ಲ ಮನೆ ಒಳಗೆ ಸೇರಿಸ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀವೆಲ್ಲ ಬಂದ್ರಿ ಅಂತ ನಾನು ಆಚೆ ಕಡೆ ಮಲಿಕೋತೀವಿನಿ. ಅದಕ್ಕೂ ನಿದ್ದೆ ಇಲ್ಲ, ಒಳಗೂ ನಿದ್ದೆ ಇಲ್ಲ. ಬೇಕಾಗಿತ್ತ ಈ ವಯಸ್ಸಿನಾಗೆ ನನಗೆ ಫರ್ಮಾನ್ ಒಂದು. ಬೇಬಿ, ತಾತನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಏನು ಕೆಟ್ಟ ಕನ್ಸು ಬಿತ್ತು ಅದನ್ನು ಹೇಳು. ಏನೋ ನೆನಪಾಗ್ತಿಲ್ಲ, ಆದರೆ ಏನೋ ಒಂದು ದೊಡ್ಡ ಅನಾಹುತ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನು ಆಗಲ್ಲ ಬೇಬಿ, ಏನು ಒಳ್ಳೆ ಚಿಕ್ಕ ಮಕ್ಳ ಥರ. ಡೋಂಟ್ ವರಿ. ಇಲ್ಲ, ನಾವಿಲ್ಲಿರೋದೇ ಬೇಡ ಬಾಲ. ತುಂಬ ಭಯ ಆಗ್ತಿದೆ. ನಾವಿಲ್ಲಿಂದ ಹೊರಟ್ಬಿಡೋಣ. ಹೊರಟ್ಬಿಡೋಣ ಅಂದರೆ ಎಲ್ಲಿಗೆ ಹೋಗೋದು ಬೇಬಿ? ಅದು ಈ ಮಿಡ್ ನೈಟಲ್ಲಿ. ಅಷ್ಟಕ್ಕೂ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋದೇ ಮರ್ತೋದ್ಯಾ? ಬಾಲ, ನಾವು ಇಲ್ಲೇ ಇದ್ರೆ ಖಂಡಿತವಾಗ್ಲೂ ಆಗ್ಬಾರ್ದಾಗುತ್ತೆ. ಕನ್ಸಿಗೆಲ್ಲ ಇಷ್ಟೊಂದು ಎದುರ್ಕೋತಾರ ಬೇಬಿ? ನೋಡು, ನಮ್ಮ ಮನಸ್ಸಲ್ಲಿರೋ ಭಯನೇ ಕನ್ಸಾಗಿ ಹೊರಗಡೆ ಬರೋದು. ನಿನಗೆಲ್ಲ ತಲೆ ಕೆಡಿಸ್ಕೋಬೇಡ. ಬಾಲ, ನಾನು ಹೇಳ್ತಾ ಇರೋದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಅಲ್ಲ ಬೇಬಿ, ನಾವಿಲ್ಲಿಗೆ ಬಂದಿರೋ ಉದ್ದೇಶನೇ ಇನ್ನೂ ನೆರವೇರಿಲ್ಲ. ಅಷ್ಟು ಬೇಗ ಗಿವ್ ಅಪ್ ಮಾಡ್ತೀಯ ಹೇಳು? ತಾತನ ಇಂಪ್ರೆಸ್ ಮಾಡಬೇಕಾಗಿರೋಳು ನೀನು, ಆದರೆ ತಾತನ ಹತ್ರನೇ ಬಯಸ್ಕೋತಾ ಇದೆಯಾ? ಬೇಬಿ, ನಮ್ಮ ಫ್ಯೂಚರ್ ಲಕ್ಸುರಿಯಾಗಿ ಶಾಶ್ವತವಾಗಿ ಸಖತ್ತಾಗಿರ್ಬೇಕು ಅಂದರೆ ಈ ತ್ಯಾಗ ಅನಿವಾರ್ಯ. ತಂದೆ ಹೇಳಿದ್ನೇ ಹೇಳ್ಬೇಡ. ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಡೂ ಸಮಥಿಂಗ್ ಬಾಲ. ನನ್ನನ್ನು ಈ ನರ್ಕದಿಂದ ಕರ್ಕೊಂಡು ಹೋಗು ಪ್ಲೀಸ್. ಸರಿ, ನಾವು ನಿರ್ಧಾರ ಮಾಡೋಣ. ಈಗೇನು, ನೀನು ಇಲ್ಲಿಂದ ಆಚೆ ಹೋಗ್ಬೇಕು. ತಾತನ ಹತ್ರ ಬಯಸ್ಕೋಬಾರ್ದು. ನಿನಗೆ ಕೆಟ್ಟ ಕನಸು ಬೀಳಬಾರ್ದು, ಅಷ್ಟೇ ತಾನೇ? ಸರಿ, ಹಾಗಾದರೆ ಇವತ್ತಿಂದ ತಾತನ ಇಲ್ಲಿ ಮಲ್ಗಕ್ಕೆ ಹೇಳಿ ನಾವಿಬ್ಬರು ಆಚೆ ಮಲ್ಗೋಣ. ಸುಹಾಸ್, ಟೆಲ್ ಮಿ ದ ಟ್ರೂತ್. ನಿಜವಾಗ್ಲೂ ಜ್ಯೂಸ್ ಅಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆಗಿತ್ತಾ ಅಥವಾ ಅದು ಬರೀ ಜ್ಯೂಸಾ? ಇಲ್ಲ ಡಾರ್ಲಿಂಗು, ನಿಜವಾಗ್ಲೂ ಜ್ಯೂಸ್ ಅಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆಗಿತ್ತು. ಮತ್ ಯಾಕೆ ಅವಳು ಏನು ರಿಯಾಕ್ಟ್ ಮಾಡ್ತಿಲ್ಲ? ಆಲ್ಕೋಹಾಲ್ ಕುಡ್ದಿದ್ರೆ ಇಷ್ಟೊತ್ತಾಗ ಅದು ಎಫೆಕ್ಟ್ ತೋರಿಸ್ಬೇಕಿತ್ತು ತಾನೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಡಾರ್ಲಿಂಗು, ಇದು ಹೇಗೆ ಸಾಧ್ಯ ಅಂತ. ಮೀಡಿಯಾದವರೆಲ್ಲ ಇದ್ದಾರೆ. ಅವಳು ಪಾರ್ಟಿಯಲ್ಲಿ ಕುಡ್ದು ಹುಚ್ಚುಚ್ಚಾಗಿ ಆಡ್ತಾಳೆ, ಅದನ್ನ ಮೀಡಿಯಾದವ್ರು ಕ್ಯಾಪ್ಚರ್ ಮಾಡಿ ಕೋಟೆ ಮನೆ ಸೊಸೆ ಅವಾಂತರ ಅಂತ ಬ್ರೇಕಿಂಗ್ ನ್ಯೂಸ್ ಹಾಕ್ತಾರೆ ಅಂತೆಲ್ಲ ಅನ್ಕೊಂಡೆ. ಆ ಥರ ಎಲ್ಲ ಏನೂ ಆಗ್ತಾನೆ ಇಲ್ವಲ್ಲ ಸುಹಾಸ್? ವಾಟ್ ಇಸ್ ರಾಂಗ್? ಡಾರ್ಲಿಂಗು, ನನ್ಗೆ ಯಾಕೋ ಈ ಸತ್ಯ ಮೊದಲಿನಿಂದನೂ ಕುಡಿಕೆ ಅನ್ಸುತ್ತೆ. ಅದಕ್ಕೆ ಕಿಕ್ ಹತ್ತುತ್ತಾ ಇಲ್ಲ. ಸುಹಾಸ್, ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಅಲ್ಲ ಡಾರ್ಲಿಂಗು, ನಾನು ಮಿಕ್ಸ್ ಮಾಡಿರೋ ಡ್ರಿಂಕ್ನ ಮೊದಲನೇ ಸಲ ಯಾರೇ ಕುಡಿದ್ರು ಟೈಟ್ ಆಗಿಬಿಡ್ತಾರೆ. ಆದ್ರೆ ಇವ್ರು ನೋಡಿದ್ರೆ ಸ್ವಲ್ಪನೂ ಅಲ್ಲಾಗ್ತಾ ಇಲ್ಲ. ಕನ್ಫರ್ಮ್ ಡಾರ್ಲಿಂಗ್, ಇವಳು ದೊಡ್ಡ ಕುಡುಕಿನೇ. ಶಟ್ ಅಪ್ ಸುಹಾಸ್. ಅವಳು ಕುಡುಕಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಮಗದು ಗೊತ್ತಾಗ್ತಿರ್ಲಿಲ್ವಾ? ಸುಮ್ಮನೆ ಏನೇನೋ ಮಾತಾಡಬೇಡ. ಮತ್ತೆ ಯಾಕೆ ಅವಳು ಆರಾಮಾಗೇ ಇದ್ದಾಳೆ ಡಾರ್ಲಿಂಗು? ಅದನ್ನ ನೀನು ನನಗೆ ಹೇಳಬೇಕು.
ಅದೆಲ್ಲ ನನಗೆ ಗೊತ್ತಿಲ್ಲ ಸುಹಾಸ್. ಒಟ್ನಲ್ಲಿ ಇವತ್ತು ಸತ್ಯನ ಮಾನ ಮರ್ಯಾದೆ ಎಲ್ರ ಮುಂದೆ ಇಲ್ಲಿ ಹರಾಜ್ ಆಗ್ಬೇಕು ಅಷ್ಟೇ. ನ್ಯೂಸಲ್ಲಿ ಸತ್ಯ ಹೆಡ್ಲೈನ್ ಆಗ್ಬೇಕು. ಅದನ್ನ ನೋಡಿ ಅಮ್ಮ ಉರ್ಕೋಬೇಕು. ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ಅವಳು ನಮ್ಮ ಮನೆಯಲ್ಲಿ ಇರಬಾರ್ದು ಸುಹಾಸ್. ಅವಳು ಗಂಟು ಮೂಟೆನ ನಮ್ಮ ಮನೆಯಿಂದ ಆಚೆ ಹಾಕೋ ತರ ಆಗ್ಬೇಕು ಅಷ್ಟೇ. ಡಾರ್ಲಿಂಗ್, ಏನಪ್ಪ ಮಾಡ್ದು? ಡಾರ್ಲಿಂಗ್ ಬೇರೆ ವಾರ್ನ್ ಮಾಡಿಬಿಟ್ಲು. ನಾವು ಅನ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂದರೆ ನಾನೇ ಎಲ್ಲೋ ಕುಡ್ಕೊಂಡು ಬೀಳ್ಬೇಕಾಗುತ್ತೆ ಅಷ್ಟೇ. ಸತ್ಯ, ನಾವು ಬಿಟ್ಟಿರೋ ಬಾಣ ತಿರುಗಿ ಬಂದು ನನ್ನ ಬುಡಕ್ಕೆ ಬರ್ದೇ ಇದ್ರೆ ಸಾಕಪ್ಪ, ಸಾಕು. ವೇಟರ್, ವೇಟರ್. ಚೋಟ, ಎದೋಳ ಮೇಲೆ ಇಷ್ಟೊತ್ತಲ್ಲಿ ಏನು ಬಾಬಾ ಏನಿಂದು? ಇದು ನಾನು ಸಾಂಗ್ ಕೇಳ್ಕೊಂಡು ಮಾಡ್ಕೊಳ್ಳೋ ಟೈಮು. ಲೋ, ನಿನ್ನಿಂದ ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕು ಕಣ, ಪ್ಲೀಸ್. ನೋಡ್ ಬಾಬಾಯ, ನನ್ನ ಡ್ಯೂಟಿ ಅವರ್ಸ್ ಖತಮ್. ನೀನು ಡ್ಯೂಟಿ ಮಾಡೋದಕ್ಕೆ ಸಂಬಳ ಕೊಡಲ್ಲ, ಅದ್ರಲ್ಲಿ ಓಟಿ ಬೇರೆನಾ? ಬಾಬಾಯ, ಇಷ್ಟು ಒಳ್ಳೆ ವೆದರ್ಲಿ ಹೆಂಡತಿ ಪಕ್ಕ ಇರೋದು ಬಿಟ್ಬಿಟ್ಟು ನನ್ನ ಹತ್ರ ಬಂದಿದ್ಯಲ್ಲ, ಏನು ಹೇಳೋದು? ಲವ್, ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿರೋದಕ್ಕೆ ಕಣ ನೀನು ಹೆಲ್ಪ್ ಕೇಳ್ತಾ ಇರೋದು. ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಕೆಟ್ಟ ಬುದ್ಧಿ ನೋಡು. ಸಾರಿ ಬಾಬಾಯ. ಅದೇನು ಅಂದರೆ, ಹಿಂಗೆ ಮಾಡ್ಬೇಕಣ. ಇಷ್ಟೇನಾ? ನಿನಗೋಸ್ಕರ ಏನೇನು ಮಾಡಿದ್ದೀನಿ ಇಷ್ಟು ಮಾಡಲ್ವಾ? ಅದಕ್ಕೆ ಕರ್ಕೊಂಡು ನಮ್ಮ ಮಾಮೂಲಿ ಜಾಗ ಬಾ, ನೀನು ಹೇಳಿದೆಲ್ಲ ರೆಡಿ ಇರುತ್ತೆ. ಲೇ, ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಭಲೇವ್ ನಮ್ಮ ಬಾಬಯ್ಯ. ಈ ಸತ್ಯನ್ಗೆ ನಾನು ಯಾಕೆ ಕಾಲ್ ಮಾಡಿದ್ನೋ, ಬಾಯಿಗೆ ಬಂದಂಗೆ ಉಗಿದ್ಲು. ಹೆಲ್ಪ್ ಮಾಡ್ತಾಳೆ ಅನ್ಕೊಂಡ್ರೆ ಉರ್ಕೊಂಡು ಫೋನ್ ಕಟ್ ಮಾಡಿಬಿಟ್ಲು. ಇದೇನು ಇವಳು ಈ ಥರ ಬರ್ತಾ ಇದ್ದಾಳೆ? ನೋಡಿದ್ರೇ ಭಯ ಆಗೋ ಥರ ಇದೆ. ಅದಕ್ಕೆ ಸತ್ಯ ಇರಬೇಕು ಅನ್ಕೊಂಡಿದ್ದು. ಅವಳೇನಾದರೂ ಇದ್ದಿದ್ರೆ ಅವಳೇ ಇವಳನ್ನ ನೋಡ್ಕೋತಾ ಇದ್ಲು. ಅಬ್ಬಬ್ಬಾ, ಇವಳು ಬೇರೆ ತುರಾಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದಾಳೆ. ಕಾರ್ತಿಕ್, ಪಕ್ಕ ತಗ್ಲಾಕೋತ್ಯಾ? ಎಸ್ಕೇಪ್ ಆಗಿಬಿಡ್ಬೇಕು, ಎಸ್ಕೇಪ್. ಮೇಡಮ್, ನಿಮ್ಮ ಬ್ಯಾಗ್ ತಗೊಳ್ಳಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಕಾರ್ತಿಕ್ ಅವರೇ, ನನಗೆ ಈಗಲೇ ಬಿಟ್ಟೋಗ್ಬೇಡಿ. ನೀವು ಹೊರಟೋದ್ರೆ ನಾನು ಇಲ್ಲೇ ಬಿದ್ದೋಗ್ಬಿಡ್ತೀನಿ. ಸಾರಿ ಮೇಡಮ್, ನಾನು ಹೋಗಲೇಬೇಕು. ಪ್ಲೀಸ್ ಡೋಂಟ್ ಗೋ ಕಾರ್ತಿಕ್. ನಂಗೆ ವಾಮಿಟ್ ಆಗಿ ತುಂಬ ಹೆಲ್ತ್ ಅಪ್ಸೆಟ್ ಆಗಿದೆ, ತುಂಬ ಸುಸ್ತಾಗ್ತಿದೆ ನನಗೆ. ಅಲ್ಲೊಂದು ರೆಸ್ಟ್ ರೂಮ್ ಇದೆ, ಅಲ್ಲಿವರೆಗೂ ನನ್ನ ಬಿಟ್ಬಿಡಿ ಪ್ಲೀಸ್. ನಾನು ಹೇಗಲ್ಲಿ ಬಿಡಲಿ? ಕಾರ್ತಿಕ್, ಒಂದು ಫೇವರ್ ಕೇಳ್ತಿದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡಿ. ಅಲ್ಲ, ಅದು ನನ್ನಿಂದ ಆಗಲ್ಲ. ಬೇರೆ ಯಾರನ್ನಾದರೂ ನಿಮ್ಗೆ ಹೆಲ್ಪ್ ಕಳಿಸ್ತೀನಿ, ನೀವು ಇಲ್ಲೇ ರೀ. ಕಾರ್ತಿಕ್, ನೀವು ಇನ್ಯಾರನ್ನೋ ಕಳಿಸೋ ಅಷ್ಟರಲ್ಲಿ ನನಗೆ ಏನಾಗೋಗಿರುತ್ತೆ ಗೊತ್ತಿಲ್ಲ. ಪ್ಲೀಸ್ ಅಲ್ಲಿವರೆಗೂ ಮಾತ್ರ, ಪ್ಲೀಸ್. ಸರಿ, ಬನ್ನಿ.
ಏನೊಂದು 20 ತೊಲ ಹಾಕಿ ಮದ್ವೆ ಮಾಡ್ಕೊಟ್ರೆ ಅವ್ರ ಮಾನವ ಅಷ್ಟು ಕೊಟ್ರೆ ಸಾಕು. 20 ತೊಲ ಬಂಗಾರ ಎಲ್ಲಿಂದ ತರೋದು? ನಾನ್ ತರ್ತೀನಿ. ಏನಾಗ್ಬಾರ್ದಿತ್ತು ಅದೇ ಆಗೋಯ್ತಮ್ಮ. ತಲಹರಟೆ ಮಾಡಬೇಡ ಕೀರ್ತನ. ಆಗ್ಬಾರ್ದಾಯ್ತು ಅಂದ್ರೆ ಏನ್ ಅರ್ಥ? ಅಮ್ಮ ಮದ್ವೆ ಹುಡುಗಿ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಏನಾದರೂ ಮಾಡ್ಕೊಳ್ಳಿ ಅತ್ತೆ, ನಮ್ಗೆ ಯಾಕೆ ಬೇಕು ಅವಳು ಉಸಾಬರಿ? ಹೆತ್ತು ಹೊತ್ತವಳು ಕಣೆ ನೀನು, ಮನಸ್ಸನ್ನ ಇಷ್ಟೊಂದು ಕಲ್ಲು ಮಾಡ್ಕೋಬೇಡ. ಈಗ ಅವಳು ಬಾಯ್ ತಪ್ಪಿ ಏನಂದ್ಲು ಗೊತ್ತಾ? ಏನು? ನಾನು ಆ ಕುಂಪೆಗೆ ಹೋಗಲ್ಲ ಅಂತ ಅಂದ್ಲು. ಅವಳು ಮಾಡಿದ ಕರ್ಮನ ಅವಳೇ ಅನುಭವಿಸ್ಲಿ. ನೀವ್ ಯಾಕೆ ಈ ವಯಸ್ಸಲ್ಲಿ ಅವಳಿಂದ ಹೋಗ್ಬೇಕು? ಯಾಕಂದ್ರೆ ಅವಳು ನನ್ನ ಮೊಮ್ಮಗಳೇ. ನೀವಿಬ್ರು ಇಲ್ಲಿ ಬಂದಾಗ್ಲಿಂದ ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ನಿಜ ಗಿರ್ಜಮ್ಮ, ಕೆಲವೊಂದ್ಸಲಿ ಯೋಚನೆ ಮಾಡುವಾಗ ನಾವಿಬ್ರು ಸರಿನೇ ಹೋಗಲ್ಲ ಅನ್ಸುತ್ತೆ. ತಾತ ನಾಳೆ ಅಂತ ಹೇಳಿ ಇವತ್ತೇ ಹೊರಗಡೆ ಹಾಕಿದ್ದಾನೆ. ದಿವ್ಯಾ, ಎಲ್ಲಿಗೆ ಬಂತು ನೋಡ್ರು ನಿನ್ನ ಪರಿಸ್ಥಿತಿ. ಈ ಬಾಲನ್ ನಂಬಿದ್ಕೆ ಕೊಟ್ಟಿಗೆಗೆ ಬರೋ ಥರ ಆಯಿತು. ಇರಕ್ಕೆ ಸರಿಯಾದ ಮನೆನೂ ಇಲ್ಲ, ನೆಲೆನೂ ಇಲ್ಲ. ಅಟ್ಲೀಸ್ಟ್ ರಾತ್ರಿ ಮಲ್ಕೊಳಕ್ಕಾದ್ರೂ ಒಂದು ಸೂರು ಬೇಡವಾ? ಅದನ್ನೂ ತಾತಂಗೆ ಕೊಟ್ಟು ನಾವು ಆಚೆ ಮಲ್ಗೋಣ ಅಂತ ಹೇಳ್ತಾನೆ ಈ ಬಾಲ. ಸತ್ಯ ಇಷ್ಟೊತ್ತಿಗೆ ಸುಖದ ಸುಪ್ಪತ್ಗೆಲಿ AC ರೂಮಲ್ಲಿ ಹಾಯಾಗಿ ಮಲಗಿರ್ತಾಳಲ್ವಾ. ಕೋಟೆ ಮನೆ ಸೊಸೆ ಅವಳು ಏನೂ ಕೇಳ್ದೆ ಎಲ್ಲನೂ ಸಿಕ್ತು. ನಾನು ಕೇಳಿದ್ದು ಯಾವುದೂ ಸಿಗಲಿಲ್ಲ. ಸತ್ಯ ಯಾವತ್ತಿದ್ರೂ ನನ್ನ ಶತ್ರು ಮೆರಿತಾ ಇದ್ರೆ ನಾನಿಲ್ಲಿ ಬಾಲನ್ ಕಟ್ಕೊಂಡು ಕೊಳಿತಾ ಇದ್ದೀನಿ. ಛೇ, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ, ಬಾ ಬೇಗ ಇಲ್ಲಿ, ಹೂ ಮಂಚ ರೆಡಿಯಾಗಿದೆ. ಬೇಬಿ, ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು? ಓಪನ್ AC ಇದ್ದಂಗಿದೆ. ಮನೆಯೊಳಗೆ ಇಷ್ಟು ಚೆನ್ನಾಗಿರಲ್ಲ ಬಿಡು. AC ಅಂದ್ರೆ ಇದಲ್ಲ. ಸತ್ಯನ್ ಮನೇಲಿ, ಸತ್ಯನ್ ರೂಮಲ್ಲಿ ಇರ್ತಲ್ಲ ಅದು. ಕೋಟೆ ಮನೆನ ಯಾವತ್ತಾದ್ರೂ ನೋಡಿದ್ಯಾ? ಹೆಂಗಿದೆ ಗೊತ್ತಾ? ತುತ್ತಾಗಿ AC ಬಗ್ಗೆ ಮಾತಾಡ್ತಾನೆ. ಬೇಬೆ, ನಾನು ನೋಡ್ದೆ ಇರೋ AC ನ. ಅಷ್ಟಕ್ಕೂ ಸತ್ಯ ಎಲ್ಲಿಂದ ಬಂದ್ಲು ಈಗ?
ಹೊಸ್ದಾಗಿ ಬರಕ್ಕೇನಿದೆ, ಹುಟ್ಟಾಗ್ಲಿಂದನೂ ಅಂಟ್ಕೊಂಡೇ ಇದ್ದಾಳೆ. ಯಾಕೋ ಟಾಪಿಕ್ ಎಲ್ಲೆಲ್ಗೋ ಹೋಗ್ತಾ ಇದೆ. ಮ್ಯಾಟ್ರಿಕ್ ಬಾಬಾಲ ಬೇಬಿ, ಅದೆಲ್ಲ ಬಿಡು. ಇವಾಗ ನಿನ್ನೊಂದು ಸಖತ್ತಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ, ನಡಿ. ನಾನು ಎಲ್ಗೂ ಬರಲ್ಲ. ಆಲ್ರೆಡಿ ಬೀದಿಗೆ ತಂದು ನಿಲ್ಸಿದ್ಯಾ. ಮತ್ತೆ ನಿನ್ ಜೊತೆ ಬಂದ್ರೆ ನನ್ನನ್ನೇ ಸಾಯಿಸ್ಬಿಡ್ತೀಯ. ಅಂತ ಮಾತು ಮಾತ್ರ ಆಡ್ಬೇಡ ಚಿನ್ನ, ನೀನು ಪ್ರಾಣ. ಅದನ್ನು ಹೊಸದಾಗಿ ಬೇರೆ ಹೇಳ್ಬೇಕಾ? ನಾನಿವಾಗ ನಿನ್ನನ್ನು ಕರ್ಕೊಂಡು ಹೋಗೋ ಜಾಗಕ್ಕೆ ನೀನು ಬಂದರೆ ನಿನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬಾ ಬೇಬಿ, ನೀನು ಬರ್ದೇ ಇದ್ರೆ ಎಂಥ ಮೂಮೆಂಟ್ಸ್ನ ಮಿಸ್ ಮಾಡ್ಕೋತೀಯ ಗೊತ್ತಾ? ನನ್ನ ಲೈಫೇ ಮಿಸ್ ಆಗ್ತಿದೆ ಇಲ್ಲಿ. ಬೇಬಿ, ನೀನು ಮಿಸ್ ಮಾಡ್ಕೊಂಡ್ರದೆಲ್ಲ ಕೊಡಿಸ್ತೀನಿ, ನಡಿ. ಹ್ಞೂ